ಸೊ ಇನ್ನು ಮುಂದೆ ಎ ಸಿಯನ್ನು ಖರೀದಿ ಮಾಡೋಕ್ಕಿಂತ ಮುಂಚೆ ಏನೇನು ನಿಮಗೆ ಗೊತ್ತಿರಬೇಕು ಆ ವಿಷಯಗಳ ಒಂದು ಚೆಕ್ ಲಿಸ್ಟನ್ನು ನಿಮಗೆ ಹೇಳ್ತೀನಿ. ಈ ಚೆಕ್ ಲಿಸ್ಟ್ನ ಮುಖ್ಯ ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ರೆ ದ್ಯಾಟ್ ಈಸ್ ವೆರಿ ವೆರಿ ಗುಡ್. ಮೊದಲನೆಯದಾಗಿ ಎ ಸಿಯನ್ನು ನೀವು ಖರೀದಿ ಮಾಡಬೇಕಾದ್ರೆ ಆ ಬ್ರ್ಯಾಂಡ್ ಆ ಎ ಸಿ ಮೇಲೆ PCB ವಾರಂಟಿ ಕೊಡ್ತಾ ಇದೆಯೋ ಇಲ್ವೋ ಅದನ್ನು ನೀವು ಮೆನ್ಷನ್ ಮಾಡಿ ನೋಡಬೇಕಾಗತ್ತೆ. ಯಾಕಂದರೆ PCB ವಾರಂಟಿ ಇಲ್ಲ ಅಂದರೆ ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಹೆಚ್ಚಿನ ಬ್ರ್ಯಾಂಡ್ಸ್ಗಳು ಈಗಿನ ದಿನಗಳಲ್ಲಿ ಪ್ರತಿಯೊಂದು ಮಾಡೆಲ್ನ ಎ ಸಿ ಮೇಲೆ PCB ವಾರಂಟಿಯನ್ನು ಕೊಡ್ತಾರೆ. ಯಾಕಂದರೆ ಈ PCBಯು ಈ ಇನ್ವರ್ಟರ್ ಎ ಸಿ ಒಂದು ಮುಖ್ಯ ಭಾಗ ಅಂತ ಹೇಳ್ಬೋದು. ಚೆಕ್ಲಿಸ್ಟ್ನಲ್ಲಿ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಒಂದು ಸ್ಪೆಷಲ್ ಕೆಮಿಕಲ್ ಕೋಟಿಂಗ್ ಅಂತ ಹೇಳ್ಬೋದು. ಸ್ಪೆಷಲ್ ಕೆಮಿಕಲ್ ಕೋಟಿಂಗ್ ಅಂದರೆ ಈ ಎ ಸಿಯಲ್ಲಿ ಬರ್ತಕ್ಕಂಥ ಇಂಟರ್ನಲ್ ಕಂಪೋನೆಂಟ್ಸ್ ಮೇಲೆ ಒಂದು ಕೆಮಿಕಲ್ ಕೋಟಿಂಗ್ ಅಂತ ಇರುತ್ತೆ. ಅದು ಗೋಲ್ಡನ್ ಫಿನ್ ಅಂತ ಕರಿಬೋದು, ಬ್ಲೂ ಫಿನ್ ಕಂಡೆನ್ಸರ್ ಅಂತ ಹೇಳ್ತಾರೆ, ಅಥವಾ ಇನ್ಯಾವುದೇ ಬ್ಲ್ಯಾಕ್ ಕೊರೆಶಿವ್ ಇದು ಫಿನಿಶಿಂಗ್ ಅಂತ ಹೇಳ್ತಾರೆ, ಓಷನ್ ಬ್ಲ್ಯಾಕ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ. ಈ ಎಲ್ಲ ಒಂದು ಬೇರೆ ಬೇರೆ ಥರ ಕೋಟಿಂಗನ್ನು ನೀವು ನೋಡಬೇಕಾಗತ್ತೆ. ಯಾಕಂದರೆ ಈ ಒಂದು ಸ್ಪೆಷಲ್ ಕೆಮಿಕಲ್ ಕೋಟಿಂಗ್ನ ಮುಖಾಂತರ ಆ ಎ ಸಿಯ ದೀರ್ಘ ಬಾಳಿಕೆ ನಿಮಗೆ ಬರುತ್ತೆ. ಅಂದರೆ ನೀವು ಕೋಸ್ಟಲ್ ಏರಿಯಾನಲ್ಲಿ ಯೂಸ್ ಮಾಡೋರಿದ್ರೆ ಆ ಮಾಯ್ಶ್ಚರ್ ಲೆವೆಲ್ನಲ್ಲಿ ಅದು ಸಾಲ್ಟ್ ಕಂಟೆಂಟ್ ಇರುತ್ತೆ. ಸೊ ಅದರಿಂದನೂ ಎ ಸಿಯ ಮೇಲೆ ಪರಿಣಾಮ ಬೀರುತ್ತೆ, ಡ್ಯೂರೇಬಿಲಿಟಿ ಎಲ್ಲ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ರಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಪ್ರತಿ ಮಳೆಗಾಲ ದಾಟಿ ಹೋದ್ಮೇಲೆ ಸೆಡಿಮೆಂಟ್ಸ್ ಆಗಲಿ, ಡರ್ಟ್ ಆಗಲಿ, ಅಥವಾ ಅದು ರಸ್ಟಿಂಗ್ ಎಲ್ಲ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಎ ಸಿಯ ಕಂಪೋನೆಂಟ್ಸ್ಗಳ ಮೇಲೆ ಈ ಇವ್ಯಾಪರೇಟರ್ ಅಂತಾರೆ, ಹಾಗೆ ಅದು ಯು ಶೇಪ್ಡ್ ಫಿನ್ ಅಂತ ಬರುತ್ತೆ, ಆ ಕಂಡೆನ್ಸರ್ ಕಾಯಿಲ್ ಎಲ್ಲ ಬರುತ್ತೆ. ಅದರಲ್ಲಿ ಮೇಲೆ ಸ್ಪೆಷಲ್ ಕೆಮಿಕಲ್ ಕೋಟಿಂಗ್ ಇದ್ದರೆ ಅದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಚೆಕ್ಲಿಸ್ಟ್ನ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ, ನೀವು ಎ ಸಿ ಖರೀದಿ ಆದಮೇಲೆ ಒಂದು ಒಳ್ಳೆಯ ವೋಲ್ಟೇಜ್ ಸ್ಟೆಬಿಲೈಸರನ್ನು ಖರೀದಿ ಮಾಡಲೇಬೇಕಾಗತ್ತೆ. ಅದು 2000ರಿಂದ 3000ವರೆಗೂ ನಿಮಗೆ ಸಿಗುತ್ತೆ. ನೀವು ಒಂದು ಇನ್ವರ್ಟರ್ ಎ ಸಿಯಲ್ಲಿ ಮುಖ್ಯವಾದ ಪಾರ್ಟ್ ಅಂದರೆ ಆ PCB ಅಂತಲೇ ಹೇಳ್ಬೋದು. ಬೇಸಿಗೆಗಾಲದಲ್ಲಿ ಸ್ವಲ್ಪನಾದರೂ ವೋಲ್ಟೇಜ್ ಫ್ಲಕ್ಚುಯೇಷನ್ ಆದ್ರೂ ಕೂಡ ಎ ಸಿಗೂ ತೊಂದರೆ ಆಗ್ಬೋದು, ಹಾಗೆ PCBಯು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮ್ನಲ್ಲಿ ವಾರಂಟಿ ಇದ್ರೂ ಕೂಡ ಆ ಕಂಪನಿಯ ಇಂಜಿನಿಯರ್ಗಳು ವಿಸಿಟ್ ಮಾಡಿ ಅದನ್ನು ರಿಪೇರ್ ಮಾಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ. ಯಾಕಂದರೆ ಸಮ್ಮರ್ನಲ್ಲಿ ಪೀಕ್ ಸೀಸನ್ ಇರೋದ್ರಿಂದ ಪ್ರತಿ ಬ್ರ್ಯಾಂಡ್ನ ಎ ಸಿ ಇಂಜಿನಿಯರ್ಗಳು ಸರ್ವಿಸ್ ಟೀಮ್ ಆಗಲಿ, ಬೇರೆ ಒಂದು ಎ ಸಿ ಇನ್ಸ್ಟಾಲೇಷನ್ ಪ್ರೊಸೆಸ್ನಲ್ಲಿ ಅಥವಾ ಸರ್ವಿಸ್ನಲ್ಲಿ ಅಂದರೆ ಬ್ಯುಸಿ ಶೆಡ್ಯೂಲಲ್ಲಿ ರನ್ ಮಾಡ್ತಿರ್ತಾರೆ. ಸೊ ಆ ಟೈಮ್ನಲ್ಲಿ ನಿಮಗೆ ಸರ್ವಿಸ್ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಏನು ಮಾಡಬೇಕಂದ್ರೆ 2ರಿಂದ 3000ನಲ್ಲಿ ಸಿಗ್ತಕ್ಕಂಥ ಒಂದು ಒಳ್ಳೆಯ ಸ್ಟೆಬಿಲೈಸರನ್ನು ಖರೀದಿ ಮಾಡಲೇಬೇಕು. ನೀವು ಎಷ್ಟೇ ಬ್ರ್ಯಾಂಡ್ನವರು ಹೇಳಿದ್ರು ಎ ಸಿಯಲ್ಲಿ ಮಾರ್ಕೆಟಿಂಗ್ ಮಾಡಿರ್ತಾರೆ, ಸ್ಟೆಬಿಲೈಸರ್ ಇನ್ಸೈಡ್ ಅಂತ ಬರೆದಿರ್ತಾರೆ, ವೋಲ್ಟೇಜ್ ಫ್ಲಕ್ಚುಯೇಷನ್ ಕಂಟ್ರೋಲರ್ ಅಂತಲೂ ಇರುತ್ತೆ. ಅದೇ ಇನ್ಬಿಲ್ಟ್ ಸ್ಟೆಬಿಲೈಸರ್ ಆಪ್ಷನ್ ಕೂಡ ಬರೆದಿದ್ರು ನೀವು ಒಳ್ಳೆಯ ಸ್ಟೆಬಿಲೈಸರನ್ನು ಖರೀದಿ ಮಾಡಿ ಅದಕ್ಕೆ ಇನ್ಸ್ಟಾಲ್ ಮಾಡಿದರೆ ಒಳ್ಳೆಯ ಒಂದು ಡ್ಯೂರೇಬಿಲಿಟಿ ಬರುತ್ತೆ ಅಂತ ಹೇಳ್ಬೋದು. ಈ ಚೆಕ್ಲಿಸ್ಟ್ನ ನಾಲ್ಕನೇ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೀವು ಎ ಸಿ ಖರೀದಿ ಮಾಡೋಕ್ಕಿಂತ ಮುಂಚೆ ಬ್ರ್ಯಾಂಡ್ನ ಇನ್ಸ್ಟಾಲೇಷನ್ ಆಫರ್ಸ್ ಬಗ್ಗೆ ತಿಳಿದುಕೊಳ್ಬೇಕು. ಒಂದು ಎ ಸಿಯನ್ನು ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿ ಆದಮೇಲೆ ಇನ್ಸ್ಟಾಲೇಷನ್ ಪ್ರೊಸೆಸ್ನಲ್ಲಿ ಬೇರೆ ಒಂದು ಅಮೌಂಟನ್ನು ನೀವು ಖರ್ಚು ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎ ಸಿಯನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಚಾರ್ಜಸ್ ಅಂತ ಬರುತ್ತೆ. ಅಪ್ ಟು 1500ವರೆಗೂ ಇರ್ಬೋದು. ಪ್ರತಿಯೊಂದು ಬ್ರ್ಯಾಂಡ್ನಲ್ಲಿ ಬೇರೆ ಬೇರೆ ಥರ ಪ್ರೈಸಿಂಗ್ ಎಲ್ಲ ಇಟ್ಟಿರ್ತಾರೆ. ಸೊ ನೀವು ಇನ್ಸ್ಟಾಲೇಷನ್ ಟೈಮ್ನಲ್ಲಿ ಯಾವುದೇ ಥರ ತೊಂದರೆ ಆಗಬಾರ್ದಂದ್ರೆ ಮುಂಚೆನೇ ಖರೀದಿ ಮಾಡೋಕ್ಕಿಂತ ಮುಂಚೆನೇ ಇನ್ಸ್ಟಾಲೇಷನ್ ಆಫರ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು. ಆ ಬಾಕ್ಸ್ನಲ್ಲಿ ಎ ಸಿ ಖರೀದಿ ಮಾಡಿ ಆದಮೇಲೆ ಒಂದು ಇನ್ವರ್ಟರ್ ಎ ಸಿಯ ಇನ್ಬಾಕ್ಸ್ ಎಕ್ಸೆಸರಿ ಏನೇನಪ್ಪ ಅಂದರೆ, ಪ್ರತಿಯೊಂದು ಬ್ರ್ಯಾಂಡ್ ಕೂಡ ನಿಮಗೆ ಪವರ್ ಕೇಬಲ್ಲು, ಎಕ್ಸೆಸರಿ ಇದನ್ನೆಲ್ಲ ಅಂತ ಇರುತ್ತೆ. ಒಂದೊಂದು ಬ್ರ್ಯಾಂಡ್ನಲ್ಲಿ ನಿಮಗೆ ಪವರ್ ಕೇಬಲನ್ನೇ ಕೊಟ್ಟಿರೋದಿಲ್ಲ. ಸೊ ಅದು ಕೂಡ ಇನ್ಸ್ಟಾಲೇಷನ್ ಟೈಮ್ನಲ್ಲಿ ನೀವು ಸಪ್ರೇಟ್ ಎಕ್ಸ್ಟ್ರಾ ಚಾರ್ಜನ್ನು ಪೇ ಮಾಡಿ ಖರೀದಿ ಮಾಡಬೇಕಾಗತ್ತೆ. ವಾಟರ್ ಡ್ರೈನ್ ಪೈಪಿನ ಅವಶ್ಯಕತೆ ಇರುತ್ತೆ. ನಿಮಗೆ ಬಾಕ್ಸ್ನಲ್ಲಿ 3 ಮೀಟರ್ ಕಾಪರ್ ಪೈಪಿಂಗ್ ಬಂದರೆ ನೀವು ಎ ಸಿ ಇನ್ಸ್ಟಾಲ್ ಮಾಡೋ ಟೈಮ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇದ್ದರೆ ಒಳ್ಳೆಯದು. ಅಥವಾ ನೀವು ಒಬ್ಬೊಬ್ಬರು ಏನು ಮಾಡ್ತಾರೆ, ಔಟ್ಡೋರ್ ಯೂನಿಟನ್ನು ಟೆರೆಸ್ ಮೇಲೆ ಅಥವಾ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ನಲ್ಲಿ ಇಟ್ಟು ಇನ್ಸ್ಟಾಲ್ ಮಾಡೋರು ಇರ್ತಾರೆ. ಅದರ ಸಲುವಾಗಿ ಜಾಸ್ತಿ ಪೈಪಿಂಗ್ ಏನಾದರೂ ಬೇಕಿದ್ರೆ ಅದಕ್ಕೂ ನೀವು ಹೆಚ್ಚಿಗೆ ಅಮೌಂಟನ್ನು ಪೇ ಮಾಡಿ ಖರೀದಿ ಮಾಡಿಸ್ಬೇಕಾಗತ್ತೆ. ಸೊ ಈ ಎಲ್ಲ ವಿಷಯಗಳನ್ನ ನೀವು ಗಮನದಲ್ಲಿ ಇಡಬೇಕು. ಡ್ಯೂರಿಂಗ್ ಇನ್ಸ್ಟಾಲೇಷನ್ ಟೈಮ್ನಲ್ಲಿ ನೀವು ನೋಡಬೇಕಂದ್ರೆ, ಒಂದು ಎ ಸಿ ಖರೀದಿ ಆದಮೇಲೆ ಬೇರೆ ಬೇರೆ ಎಕ್ಸ್ಟ್ರಾ ಖರ್ಚುಗಳೆಲ್ಲ ಬರ್ತಾ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಎಕ್ಸ್ಟ್ರಾ ಕಾಪರ್ ಪೈಪಿಂಗ್ ಇದ್ದರೆ ಅದಕ್ಕೆ ನೀವು ಸಪ್ರೇಟ್ ಬೇರೆ ಅಮೌಂಟ್ ಕೊಡಬೇಕಾಗತ್ತೆ. ಒಂದು ಹೋಲ್ ಮಾಡಲಿಕ್ಕೆ ಕೋರ್ ಕಟಿಂಗ್ ಎಲ್ಲ ಮಾಡ್ತಾರೆ ವಾಲ್ನಲ್ಲಿ, ಅದಕ್ಕೂ ಕೂಡ ಬೇರೆ ಥರ ಒಂದು ಅಮೌಂಟ್ ಇರುತ್ತೆ. ಡಿಪೆಂಡ್ ಆನ್ ವಾಲ್ ಸೈಜ್ನಲ್ಲಿ ಹೇಳ್ಬೋದು. ಬೇರೆ ಬೇರೆ ವಾಲ್ ಸೈಜ್ಗೆ ಬೇರೆ ಬೇರೆ ಥರ ಸೈಜ್ನಲ್ಲಿ ಕಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಅದಾದಮೇಲೆ ವಾಲ್ ಬ್ರ್ಯಾಕೆಟ್ ಎಲ್ಲ ಅವಶ್ಯಕತೆ ಬೀಳ್ಬೋದು. ಇದಕ್ಕೆಲ್ಲ ನೀವು ಸಪ್ರೇಟ್ ಅಮೌಂಟನ್ನು ಕೊಡಬೇಕಾಗತ್ತೆ.
ಅದು ಡ್ರಾಪ್ಲೆಟ್ಸ್ ಹೋಗ್ಲಿಕ್ಕೆ, ನೀರು ಬೇರೆಯಾಗಿ ಡ್ರೈನ್ ಆಗಲಿಕ್ಕೆ ಒಂದು ಡ್ರೈನ್ ಪೈಪೆಲ್ಲ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಈ ಥರ ಎಕ್ಸ್ಟ್ರಾ ಖರ್ಚುಗಳು ನಿಮಗೆ ಇನ್ಸ್ಟಾಲೇಷನ್ ಟೈಮ್ನಲ್ಲಿ ಗೊತ್ತಾಗತ್ತೆ. ಸೊ ಈ ವಿಷಯಗಳನ್ನೆಲ್ಲ ನೀವು ಗಮನದಲ್ಲಿ ಇಡಬೇಕಾಗತ್ತೆ. ಚೆಕ್ಲಿಸ್ಟ್ನ ಕೊನೆಯ ಪಾಯಿಂಟ್ ಏನಪ್ಪ ಅಂತಂದರೆ, ಎ ಸಿ ಖರೀದಿ ಮಾಡುವಾಗ ಎ ಸಿಯ 5 ಸ್ಟಾರ್ ರೇಟಿಂಗ್, 3 ಸ್ಟಾರ್ ರೇಟಿಂಗ್, ಸ್ಟಾರ್ ರೇಟಿಂಗನ್ನು ನೀವು ಗಮನಿಸಬೇಕಾಗತ್ತೆ. ನಿಮ್ಮ ಯೂಸೇಜ್ ಅಥವಾ ಬಳಕೆ ಜಾಸ್ತಿ ಏನಾದರೂ ಇದ್ದರೆ, ಸೆಕೆ ಅಥವಾ ಬೇಸಿಗೆಗಾಲ ಮುಗಿದಾದ್ಮೇಲೂ ನೀವು ಎ ಸಿಯನ್ನು ಯೂಸ್ ಮಾಡೋರಿದ್ರೆ, ನೀವು ಇನಿಷಿಯಲ್ ಟೈಮ್ನಲ್ಲಿ ಖರ್ಚು ಜಾಸ್ತಿ ಆದರೂ ಪರವಾಗಿಲ್ಲ 5 ಸ್ಟಾರ್ ಎ ಸಿಯನ್ನೇ ನೋಡಬೇಕು. ಅಥವಾ ಸಮರ್ ಸೀಸನ್ನಲ್ಲಿ ಅಷ್ಟೇ ನಿಮ್ಮ ಯೂಸೇಜ್ ಇತ್ತಂದರೆ ನೀವು 3 ಸ್ಟಾರ್ ಎ ಸಿಯನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಅದು ಡಿಫ್ರೆನ್ಸ್ನಲ್ಲಿ ನಿಮಗೆ ಹೇಳ್ತೀನಿ. 1 ಟನ್ ಎ ಸಿ ಎಕ್ಸಾಂಪಲ್ ನಿಮಗೆ ಪರ್ ಇಯರ್ ಅದರ ಕನ್ಸಂಪ್ಷನ್ ಏನಪ್ಪ ಅಂದರೆ 3 ಸ್ಟಾರ್ ಎ ಸಿ ಪರ್ ಇಯರ್ಗೆ 700 - 800ವರೆಗೂ ಯೂನಿಟ್ಸನ್ನು ಕನ್ಸ್ಯೂಮ್ ಮಾಡುತ್ತೆ. ಅದೇ ಜಾಗದಲ್ಲಿ 1 ಟನ್ 5 ಸ್ಟಾರ್ ಎ ಸಿ 500 - 550 ಯೂನಿಟ್ಸ್ವರೆಗೂ ಎನರ್ಜಿ ಕನ್ಸಂಪ್ಷನನ್ನು ಯೂನಿಟನ್ನು ಅದು ಯೂಸ್ ಮಾಡುತ್ತೆ. ಸೊ ಇಯರ್ಲಿ ಡೆಫಿನಿಷನ್ ಏನಂತಂದರೆ 1 ಟನ್ 5 ಸ್ಟಾರ್ ಎ ಸಿ ಎನ್ಯುವಲ್ ಬಿಲ್ ನಿಮಗೆ ಒಂದು 4000 ಆಸ್ಪಾಸು ಬರ್ಬೋದು. ಅದೇ ಜಾಗದಲ್ಲಿ 3 ಸ್ಟಾರ್ ಎ ಸಿ ಖರೀದಿ ಮಾಡಿದರೆ 5500ವರೆಗೂ ಬರ್ಬೋದು. ಪ್ರತಿ ತಿಂಗಳಿಗೆ 400 - 450 ವ್ಯತ್ಯಾಸ ನಿಮಗೆ ಬಂದೇ ಬರುತ್ತೆ. ಸೊ ಎ ಸಿ ಖರೀದಿ ಮಾಡೋಕ್ಕಿಂತ ಮುಂಚೆ ಸ್ಟಾರ್ ರೇಟಿಂಗ್ ನೋಡೋದು ಒಂದು ಇಂಪಾರ್ಟೆಂಟ್ ವಿಷಯ ಆಗಿದೆ. ಈ ಎಲ್ಲ ಪಾಯಿಂಟ್ಸ್ ಆದಮೇಲೆ ಕೊನೆಗೆ ಕೆಲವು ಮೇನ್ ಇಂಪಾರ್ಟೆನ್ಸ್ ವಿಷಯಗಳನ್ನ ನಿಮಗೆ ಹೇಳ್ತೀನಿ. ಎ ಸಿ ಖರೀದಿ ಮಾಡುವಾಗ ಎ ಸಿಯಲ್ಲಿ ಬರ್ತಕ್ಕಂಥ ಏರ್ ಫಿಲ್ಟರ್ಸ್ಗಳನ್ನು ನೀವು ನೋಡಬೇಕಾಗತ್ತೆ. ಪ್ರತಿಯೊಂದು ಎ ಸಿಯಲ್ಲಿ PM 2.5 ಏರ್ ಫಿಲ್ಟರ್ ಅಂತ ಬರುತ್ತೆ. ಡಸ್ಟ್ ಫಿಲ್ಟರ್ ಆಗ್ಬೋದು, ಆ್ಯಂಟಿ ವೈರಲ್ ಫಿಲ್ಟರ್ ಆಗ್ಬೋದು, ಮತ್ತು ಅದು ಏರ್ ಪ್ಯೂರಿಫಿಕೇಷನ್ ಟೆಕ್ನಾಲಜಿ ಎಲ್ಲ ಅಂತ ಬರುತ್ತೆ ಈಗಿನ ಕಾಲದ ಎ ಸಿಯಲ್ಲಿ. ಸೊ ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅಥವಾ ಸೆನ್ಸಿಟಿವ್ ಜನ ಇರ್ತಾರೆ, ಅಲರ್ಜಿ ಆಗುವಂಥವ್ರು, ಡಸ್ಟ್ ಇರೋವ್ರಿಗೂ, ಡಸ್ಟಿಂದ ಅಲರ್ಜಿ ಆಗುವಂಥ ಜನ ಇರ್ತಾರೆ. ಸೊ ಆ ಥರ ಜಾಗದಲ್ಲಿ ನೀವು ಒಂದು ಬಿಲ್ಟ್ ಇನ್ ಏರ್ ಪ್ಯೂರಿಫಿಕೇಷನ್ ಇರ್ತಕ್ಕಂಥ ಎ ಸಿಯನ್ನು ಖರೀದಿ ಮಾಡ್ಬೋದು. ಈಗಿನ ಟೈಮ್ನಲ್ಲಿ ಅರ್ಬನ್ ಸಿಟಿನಲ್ಲಿ ನೋಡಬೇಕಂದ್ರೆ ಪೊಲ್ಯೂಟೆಡ್ ಏರಿಯಾ ಜಾಸ್ತಿ, ಅಂದರೆ ಯಾವುದೇ ಅಟ್ಮಾಸ್ಫಿಯರ್ನಲ್ಲೂ ನೀವು ಹೋಗಿ ಅದು ಪೊಲ್ಯೂಷನ್ ಜಾಸ್ತಿ ಆಗಿರುತ್ತೆ. ಸೊ ಅಲ್ಲಿ ಲಂಗ್ಸ್ ಇನ್ಫೆಕ್ಷನ್ನು ಈ ಥರ ತುಂಬ ತೊಂದರೆ ಇರುತ್ತೆ. ಅಂತಹ ಜಾಗದಲ್ಲಿ ನೀವು ಒಂದು ಏರ್ ಪ್ಯೂರಿಫಿಕೇಷನ್ ಇರ್ತಕ್ಕಂಥ ಒಂದು ಒಳ್ಳೆಯ ಎ ಸಿಯನ್ನು ಖರೀದಿ ಮಾಡಿ ಉಪಯೋಗಿಸ್ಬೋದು. ಅದರ ಜೊತೆಗೆ ಸ್ಮಾರ್ಟ್ ಫೀಚರ್ಸ್ ಆದಂತಹ ವೈಫೈ ಕನೆಕ್ಟಿವಿಟಿ ಆಪ್ಷನ್ನನ್ನು ನೀವು ನೋಡ್ಬೋದು. ಹಾಗೆ ಅದರ ಒಂದು ಕಾಪರ್ ಕಂಡೆನ್ಸರ್ ಕಾಯಿಲ್ ಇರುತ್ತೆ. ಆ ಥರ ಸರ್ವಿಸ್ ಆಫರ್ಸ್ ಆಗಲಿ, ವಾರಂಟಿ ಫೀಚರ್ಸ್ ಇರಲ್ಲಾಗಲಿ, ನೀವು ಇದನ್ನೆಲ್ಲ ಗಮನದಲ್ಲಿ ಇಡಬೇಕಾಗತ್ತೆ. ಕೊನೆಯದಾಗಿ ಚೆಕ್ಲಿಸ್ಟ್ನ ಎಲ್ಲ ಪಾಯಿಂಟ್ಸ್ಗಳನ್ನು ಇನ್ನೊಮ್ಮೆ ರೀಕಾಲ್ ಮಾಡ್ತೀನಿ. ಮೊದಲನೇದಾಗಿ ಎ ಸಿ ಖರೀದಿ ಮಾಡೋಕ್ಕಿಂತ ಮುಂಚೆ PCB ವಾರಂಟಿಯನ್ನು ನೀವು ನೋಡಬೇಕಾಗತ್ತೆ. ಎರಡನೇದಾಗಿ ಇಂಟರ್ನಲ್ ಕಂಪೋನೆಂಟ್ಸ್ಗಳ ಮೇಲೆ ಸ್ಪೆಷಮಿಕಲ್ ಕೋಟಿಂಗನ್ನು ನೀವು ನೋಡಬೇಕಾಗತ್ತೆ. ಮೂರನೇದಾಗಿ ಒಂದು ಒಳ್ಳೆಯ ಸ್ಟೆಬಿಲೈಸರನ್ನು ನೀವು ಖರೀದಿ ಮಾಡಲೇಬೇಕಾಗತ್ತೆ. ನಾಲ್ಕನೇದಾಗಿ ಇನ್ಸ್ಟಾಲೇಷನ್ ಆಫರ್ಸ್ ಎಲ್ಲ ನೀವು ತಿಳ್ಕೊಬೇಕಾಗತ್ತೆ. ಐದನೇದಾಗಿ ಪವರ್ ರೇಟಿಂಗನ್ನು 3 ಸ್ಟಾರ್ 5 ಸ್ಟಾರ್ ಈ ಥರ ಬರುತ್ತೆ. ಸೊ ನೀವು ಸ್ಟಾರ್ ರೇಟಿಂಗನ್ನು ನೋಡಬೇಕಾಗತ್ತೆ. ಕೊನೆಯದಾಗಿ ಸ್ಮಾರ್ಟ್ ಫೀಚರ್ಸ್ ಅಂತಂದರೆ ವೈಫೈ ಕನೆಕ್ಟಿವಿಟಿ, ಆ್ಯಪ್ನ ಇಂಟಿಗ್ರೇಷನ್ ಅಂತ ಹೇಳ್ಬೋದು, ಬಿಲ್ಟ್ ಇನ್ ಏರ್ ಪ್ಯೂರಿಫಿಕೇಷನ್ ಅಂತ ಹೇಳ್ಬೋದು, ಹಾಗೆ ಅದರ ಒಂದು ವಾರಂಟಿ ಫೀಚರ್ಸ್ಗಳೆಲ್ಲ ಇರ್ಬೋದು. ಈ ಎಲ್ಲ ವಿಷಯಗಳನ್ನು ನೀವು ನಿಮ್ಮ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಒಂದು ಒಳ್ಳೆಯ ಎ ಸಿಯನ್ನು ಖರೀದಿಸ್ಬೋದು. ಹಾಗೆ ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೀವು ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಈ ಸೀಸನ್ನಲ್ಲಿ ಎ ಸಿಯನ್ನು ಪರ್ಚೇಸ್ ಮಾಡೋರಿದ್ದರೆ ಈ ವಿಡಿಯೋನ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೋಡಿ ಅವರು ಒಂದು ಒಳ್ಳೆಯ ಎ ಸಿಯನ್ನು ಖರೀದಿ ಮಾಡಲಿಕ್ಕೆ ಈ ವಿಡಿಯೋ ಮುಖಾಂತರ ಅವರಿಗೆ ಹೆಲ್ಪ್ ಆಗ್ಬೋದು. ಸೊ ಧನ್ಯವಾದಗಳು.